ಇವಾಗ ಫುಲ್ ಖುಷಿ. ಕಷ್ಟಪಟ್ಟಿದ್ದಾನೆ ಗೈಸ್, ನಾನು ಕಷ್ಟಪಟ್ಟಿದ್ದೀನಿ. ಗಗನ್ ಇಲ್ಲೇ ಹುಡುಗಿ ನಾನು ನೋಡಿ ಗೈಸ್, 20 ಜನ ಹುಡುಗಿ ಫಸ್ಟ್ ಫ್ಲೋರಿಂದ 4ನೇ ಫ್ಲೋರ್ ಬಂದ ಅಂತೆಲ್ಲ ಹೇಳ್ತೀವಿ ಅದು ನೋಡ್ತಿದ್ವಿ. ನೋಡಿ ಗೈಸ್, ಇದೆಲ್ಲ ಹಾಕಲ್ಲ ಬಿಡ, ನಿಂಗೆ ಸಪ್ರೇಟ್ ಸೆಂಡ್ ಮಾಡ್ತೀನಿ ಬಿಡ. ನೋಡಿ ಯಾವ ತರ ಆಡ್ತಿರೋದು ಇವರು. ಹಿಂಗೆ ಕರ್ಕೊಂಡು ಹೋಗೋ ಮಚ್ಚ ಕ್ಲಾಸಿಗೆ. ಅಜಯ್ ಬೀಳ್ಸ್ಬಿಡ. ಅಲ್ಲ ಏನಾಗುತ್ತೆ, ಏನಾಗಲ್ಲ ಬೀಳ್ಸಿದ್ರೆ. ಅಯ್ಯ ಮಚ್ಚ ಅವ್ನು ಬೀಳ್ಸಕ್ ಟ್ರೈ ಮಾಡ್ತಾನೆ. ಅಲ್ಲಿ ಇಟ್ಕೊಂಡ್ಬಿಡ ಮಚ್ಚ, ಹಂಗೆ ಸೇಫ್ಟಿ ಅಲ್ಲ ಅಲ್ಲ ಅಜಯ್. ನಿಜ ತಾನೆ ಗೈಸ್. ಗಗನ್ ನಾನು ಆಡ್ತಿದ್ದಾನೆ ಗೈಸ್, ನಿಜವಾಗ್ಲೂ ಭಾರಿ ಆಡ್ತೀನಿ. ಸರಿಗಮಪ ನೆಕ್ಸ್ಟ್ ಇವನೇ ಹೋಗ್ಬೇಕು. ವೋಟ್ ಮಾಡಿ ನೀವು ಹೋದ್ರೆ ಅಕಸ್ಮಾತ್ ಹೋಗ್ತಿದ್ದಾನೆ ಗಗನ್. ಟ್ರೈ ಮಾಡ್ತೀನಿ. ಕಾನ್ಫಿಡೆನ್ಸ್ ನೋಡಿ ಗೈಸ್. ಒಂದು ವಿಜಯ್ ಪ್ರಕಾಶ್ ಜೊತೆ ಸೆಲ್ಫಿ ತಗೊಂಡ್ಬರ್ತಾನೆ ವಿಜಯ್. ಓ ಗಗನ ಗಗನ ಅಂತ ಸಾಂಗ್ ಆಡ್ತಾರೆ ವಿಜಯ್ ಪ್ರಕಾಶ್. ನೆಕ್ಸ್ಟ್ ಆಗ ಅರ್ಜುನ್ ಸರ್ ಬನ್ನಿ ಸರ್ ನಿಮಗೋಸ್ಕರ ಸಾಂಗೇ ಮಾಡ್ಕೊಡ್ತೀನಿ ಅಂತ ಅರ್ಜುನ್ ಮಾಡ್ಕೊಡ್ತಾರೆ. ಗಗನ್ ಫುಲ್ ಖುಷಿ ಅವಾಗ. ಅಲ್ಲ ಗಗನ್, ನಾನು ಇರೋಗ್ಬಿಟ್ಟು ಅರ್ಜುನ್ ಸರ್ ನನಗೆ ಸಾಂಗ್ ಮಾಡ್ತಾ ಇದ್ದಾರೆ ಅಂತ ಮಾಡ್ಕೊಡೋದು. ಅಲ್ಲ ಗಗನ್ ನಿಜ ತಾನೆ ಗಗನ್, ಒಪ್ಕೊಳ್ಬೇಕಪ್ಪ. ಏನು ಬಿಟ್ಕೊಳಪ್ಪ, ನಾವೆಲ್ಲ ಬರ್ತು ಹೋದ್ರೆ ನಮ್ನೆಲ್ಲ ಬರ್ತಾನೆ ಗೈಸ್. ಒಂದು ನಮ್ಗೆಲ್ಲ ಬರ್ತಾರೆ ಆಯ್ತಾ. ಸರಿ ಬಿಡು. ನಾವೆಲ್ಲ ಒಂದೇ ಬೆಂಚ್ ಕುತ್ಕೊಂತಿದ್ವಿ, ಒಂದೇ ಊಟ ತಿಂತಿದ್ವಿ ಅಂತೆಲ್ಲ ಹೇಳ್ತೀವಿ. ಅದು ನೋಡ್ತಿದ್ವಿ. ಮೆಮೊರೀಸು ಕ್ಲಾಸ್ನ ಕೇಳ್ತಿದ್ವಿ ಅಂತ ಹೇಳಕ್ ಬಂದೆ ಅಷ್ಟೇ. ಮೆಮೊರೀಸು ಆಮೇಲೆಲ್ಲ ಹೋಗ್ತಿದ್ವಿ. ಮಸ್ತ್ ಮಚ. ಅಂದ್ರೆ ಅವೆಲ್ಲ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳೋಣ. ನಾವು ಬರ್ತೀವಿ, ನಾವು ಗೆಸ್ಟ್ ಆಗಿ ಬರ್ತೀವಿ. ಆಮೇಲೆ ಗಗನ್ ಹೋದ್ರೆ ವೀಕೆಂಡ್ ವಿತ್ ರಮೇಶ್ಗೆ ನಾವು ಹೇಳ್ತೀವಿ ಅಂತ ಹೇಳ್ತಿರೋದು. ನಾವು ಗೆಸ್ಟ್ ಆಗಿ ಬರ್ತೀವಲ್ಲ. ನೆಕ್ಸ್ಟ್ ಹಿಂದೆಯಿಂದ ಬರಲ್ಲ, ಮುಂದೆಯಿಂದ ಬರಲ್ಲ. ಹಿಂದೆಯಿಂದ ಬಂದು ತಪ್ಕೊಳ್ಳೋದು, ಕಣ್ಮುಚ್ಚೋದು. ಯಾರು ನೀನು? ಆಮೇಲೆ ಗೊತ್ತಾಯ್ತು ನಾನು ಹೆಂಡತಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಾವು ಹೋಗಿ ಕಣ್ಮುಚ್ಚಿದ್ರೆ ಹೆಂಡತಿ ಅಂತ ಹೇಳಿದ್ರೆ ಕಷ್ಟ. ಆಮೇಲೆ ನಾವು ಅಲ್ಲಿ 4 ಜನ ನೋಡ್ತಾ ಇರ್ತಾರೆ ಸಿಕ್ಕಲ್ಲಿ, ನಮಗೆ ಅವಮಾನ, ನಮ್ಗೆ ಅಜೀವ್ ಆಗುತ್ತೆ. ನಮಗೆ ಅವ್ನ ಅಜ್ಜಿ ಅಲ್ಲಿ ಕುತ್ಕೊಳ್ಳೋದು ನಾವು ಏನ ಫಸ್ಟ್ ಬೆಂಚ್ ಹಿಡ್ಕೊಂಡು ಚೆನ್ನಾಗಿ ಆಡೋದಿಲ್ಲ. ಹೌದು ಬಿಡ. ಇದನ್ನ ಹೇಳ್ತೀಯ ಅಲ್ಲಿ ಫಸ್ಟ್ ಬೆಂಚಲ್ಲಿ ಇದು ನೋಡಿ ಎಲ್ಲರೂ ಕೈ ಹಾಕ್ತಾರೆ. ಏನೇನು ಹೇಳ್ತೀಯಾ? ಹೆಂಗೆ ಕರೆಕ್ಟ್ ಏನೇನು ಹೇಳ್ತೀಯ ಹೇಳ್ಬೇಕು. ಜೀವನದಲ್ಲಿ ಕಷ್ಟಪಟ್ಟು ಬಂದು ಅಂತೆಲ್ಲ ಹೇಳ್ತಾರೆ. ಹೆಂಗೆ ಹೇಳ್ತೀಯ? ನೆಲ್ಲಿಕಾಯಿ ಕೀಳಕ್ಕೆ ಹೋಗಿದ್ವಿ, ನೆಲ್ಲಿಕಾಯಿ ಕೀಳಕ್ಕೆ ಹೋಗಿದ್ವಿ. ಮತ್ತೆ ಸರ್ ಮಾವಿಕಾಯಿ ಹೊಡ್ತೀವಿ. ಆಮೇಲೆ ಅಂತೆಲ್ಲ ಹೇಳು. ಪೆಟ್ರೋಲ್ ಕುಡಿತೀಯಾ? ಸರಿ ಆಯ್ತು ಬಿಡ. ಆಮೇಲೆ ಇನ್ನು ತುಟ್ಟು ತರಲ್ಲ ಏನೇನು ಮಾಡಿದ್ಯಾ ಎಷ್ಟು ವಯಸ್ಸು ಕಾಲೇಜಲ್ಲಿ? ಎಲ್ಲ ಹೇಳ್ಬೇಕು. ಎಲ್ಲ ಹೇಳ್ಬೇಕು. ಬೇಕಂತ ರಮೇಶಲ್ಲಿ ಹೇಳ್ಬೇಕು. ನಾನು ಕಾಪಿನ ಮಾಡಿದ್ದೆ ಒಂದ್ಸಲ. ಅಲ್ಲಿ ರಮೇಶ್ ಸರ್ ಕೇಳ್ತಾ ಇರ್ತಾರಪ್ಪ. ಗೈಸ್ ಹೇಳ್ತಿದ್ದಾನೆ, ಹೇಳು. ಹೇಳು. ರಮೇಶ್ ಸರ್ ಅವ್ರ ಟೀಮ್ ಅವರು ಬಂದ್ಬಿಟ್ರು ಇನ್ಸ್ಪೆಕ್ಷನ್ ಬರ್ತಾರೆ ನಮ್ಮ ಮನೆಗೆಲ್ಲ. ಕರೆಕ್ಟಪ್ಪ. ನಮ್ಮ ಮನೆಗೆ ಬಂದು ವಿಡಿಯೋ ಎಲ್ಲ ಮಾಡ್ಕೊಂತಾರೆ. ನಾವಾಗ ನಿಮ್ಮ ಬಗ್ಗೆ ಏನೇನು ಹೇಳ್ತೀವಿ ಎಲ್ಲ ಕೇಳ್ತಾರೆ. ಅವಾಗ ಏನು ಮಾಡೋದು? ರಮೇಶ್ ಸರ್ ಮೇಲೆ ಕಲ್ಮೆ ನಮಗೆ ಕುತ್ಕೊಂತೀಯ? ಅಲ್ಲ, ಚೇರ್ ಮೇಲೆ ಕುತ್ಕೊಂತೀಯ, ರಮೇಶ್ ಸರ್ ಮೇಲೆ ಕುತ್ಕೊಂತೀಯ? ನೋಡಿ ನಗ್ತಿರೋ ಗ್ಯಾಪಲ್ಲಿ. ಆಯ್ತು ಬಿಡ. ನಿನಗೋಸ್ಕರ ಏನು ತೊಗೊಂಬರ್ಲಿ ನಾನು ಗಿಫ್ಟ್? ಮದುವೆ ಆಗ್ಬಿಟ್ಟು ಹೋಗ್ತೀಯ ಹಂಗೆ ಹೋಗ್ತೀಯ? ಹಾಂ, ಮದುವೆ ಆಗ್ಬಿಟ್ಟು ಹಂಗೆ ಹೋಗ್ತೀಯ. ಮದುವೆಗಿಂತ ಮುಂಚೆ ಹೋಗ್ತೀಯ ವೀಕೆಂಡ್ ರಮೇಶ್? ಯಾವ ಟೈಮಲ್ಲಿ ಹೋಗ್ತೀಯಾ? ಹೌದಾ, ಸರಿ ಬಿಡ. ಗೈಸ್ ಇನ್ನ ನೋಡ್ತಾನಂತೆ, ಇನ್ನೂ ಡಿಸೈಡ್ ಆಗಿಲ್ಲಂತೆ. ಕಮೆಂಟ್ ಮೋಟಿವೇಶನ್. ವೀಕೆಂಡ್ ವಿತ್ ರಮೇಶ್ ಇನ್ಸ್ಪೆಕ್ಷನ್ ಬಂದಾಗ ಆ ಟೀಮ್ ಅವ್ರಿಗೆ
ನಾವ್ ಯಾರು ಅಂತಾನೆ ಗೊತ್ತಿಲ್ಲ ಅನ್ಬೇಡ, ಹ್ಞೂ ಹೇಳು ನಮ್ಮ ಬಗ್ಗೆ ಎಲ್ಲ. ನಾವು ನಮ್ಮ ಫ್ರೆಂಡು ಅಭಿ ರೋಹನ್ ಅಂತ ಹೇಳಿ ಸ್ವಲ್ಪ ವಿಕೆಟ್ ವಿತ್ ರಮೇಶ್ಗೆ ನಿನ್ನ ಸಪೋರ್ಟ್ ಮಾಡಿ ಗಗನ್ ಕಷ್ಟಪಟ್ಟು ಅಲ್ಲ. ಮೇಲಕ್ಕೆ ಬಂದ, ಫಸ್ಟ್ ಫ್ಲೋರಿಂದ 4ನೇ ಫ್ಲೋರ್ಗೆ ಬಂದ ಅಂತೆಲ್ಲ ಹೇಳ್ತೀನಿ. ಸ್ವಲ್ಪ ಉಪಕಾರ ಆಗ್ಬಿಟ್ಟು ಅವನೇ ನಗ್ತಿದ್ದಾನೆ. ನಾವು ರಮೇಶ್ ಸರ್ ಫ್ಯಾನ್, ರಮೇಶ್ ಸರ್ ನೋಡ್ಬೇಕಾಗುತ್ತೆ. ನಾವಂತೂ ವಿಕೆಟ್ ವಿತ್ ರಮೇಶ್ ಹೋಗಕ್ಕಾಗಲ್ಲ, ಏನಂತೀಯ ಗಗನ್ ಆದ್ರೂ ಹೋಗಿ. ನಿಜ ಗೈಸ್ ಇದು ಹಂಗೆ ಸ್ವಲ್ಪ ಸೆಕೆಂಡ್ ಎಲ್ಲ ಮಾಡಿ ಅಲ್ಲ, ನಾವಂತೂ ವಿಕೆಟ್ ವಿತ್ ರಮೇಶ್ ಹೋಗಲ್ಲ, ಗಗನ್ ಆದ್ರೂ ಹೋಗ್ಲಿ. ಅಲ್ಲ ನಾವು ಹಿಂದೆ ತಪ್ಪು ಅಂತೀವಿ. ಅಲ್ಲ. ಅಟ್ಲೀಸ್ಟ್ ರಮೇಶ್ ಸರ್ ನೋಡಕ್ ಹೋಗ್ತೀವಿ ನಾವು ಅಲ್ಲ ಸಿಕ್ಕಿದ್ರೆ. ನಿಮಗೋಸ್ಕರ ರಮೇಶ್ ಸರ್ ಪಕ್ಕ ಹೋಗ್ತೀನಿ ಪ್ಲೀಸ್ ಗಗನ್ ನೋಡು ಟ್ರೈ ಮಾಡು. ಗಗನ್ ಇವಾಗಲೇ ಫುಲ್ ಖುಷಿ ಗಗನ್ ಗಗನ್ ಏ ಗಗನ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗಗನ್ ಮತ್ತೆ ಮದುವೆ ಯಾರನ್ನ ಆಗ್ತೀಯ? ಇಲ್ಲಿ ಹುಡುಗಿ ನಾನು ಹುಡುಗಿರು ಎಷ್ಟು ಜನ ಆಗ್ತೀಯ? ಒಂದೇ ಆಗ್ತೀಯಾ? ಸಾರಿ ಬಿಡ. ಜನ ಹುಡುಗಿ ಕಾಯ್ತಾ ಇರೋಲ್ಲ. ಇಲ್ಲಪ್ಪ ಹೌದು ಕಾಯ್ಸ್ ನೋಡಿ ಗಾಯ್ಸ್, 20 ಜನ ಹುಡುಗಿನ ಮೇಂಟೈನ್ ಮಾಡ್ತಾರೆ ಈ ಅತಿ. ಇಲ್ಲಪ್ಪ ಏನೇನು ಹೇಳ್ತಿದ್ದಾನೆ. ಕ್ಯೂಟ್ ಆಗಿರೋದು ನೋಡ್ರಿ, ಆಪಲ್ ತರ ಅದೇ. ಹೇಳ್ತಿದ್ದಾನೆ ಸ್ಕೂಲ್ ಲೆವೆಲಲ್ಲಿ ಹಿಂಗೆ ಅಂತಿದ್ವಿ ಗೊತ್ತಾ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಅದು ಫಸ್ಟ್ ಹೇಳಿದ್ರೆ ಇವನೇ ಕಣ. ಏನೋ ಮಾತಾಡ್ತಾವೆ. ಅದು ಅವ್ನು ಹೇಳಿರೋದು ನಿರ್ಲೀಕರಣ ರಮೇಶ್ ಹೋದ್ರೆ ಮೆಟ್ಲಲ್ಲೇ ಹೊಡೆದ್ಬಿಡ್ತಾರೆ. ಗೈಸ್ ಇವ್ನು ತಲೆಗೆ ಹಾಕ್ತಿದ್ದಾನೆ, ಇವನು ತಲೆಗೆ ಹಾಕ್ಸ್ಕೊಂತಿದ್ದಾನೆ. ಏನೋ ಹೇಳ್ತಿದ್ದೆ, ಹಾಡಾಡೋ ಬಾರಾಗ ಹೇಳ್ತೀಯ, ಹಾಡಾಡ್ತಿದ್ದಾನೆ ಗೈಸ್. ಹಾಡಾಡೋ ಚೇಂಜ್ ಹೆಂಗೋ ಅದೇ ಹಂಗೆ ನೋಡಿ ಮಾತಾಡ್ತಿರೋದು. ನಮ್ದು ಪ್ರಾಜೆಕ್ಟ್ ಇತ್ತು, ಅಪ್ರೂವಲ್ ಪಾಪ ಕೊಟ್ಟಿದ್ದಿಲ್ಲ, ಯಾಕಂದ್ರೆ 3 ಪ್ರಾಜೆಕ್ಟ್ ರಿಜೆಕ್ಟ್ ಮಾಡಿದ್ವಿ. ಇದು 4ನೇದು ಅಪ್ರೂವ್ ಆಗೈತೆ. ಫಸ್ಟಲ್ಲಿ ನೋಡ್ಬಿಟ್ಟೆ ಅಪ್ರೂವ್ ಕೊಟ್ಬಿಟ್ರು. ಆ ಥರ ಮಾಡಿದ್ವಿ ಈ ಸಲ. 3 ಸತಿ ಬಂದ್ಬಿಟ್ಟು ಅವ್ರ ಹತ್ರ ಬೆಗ್ಬಿಟ್ಟು ಒಂದ್ಸತಿ ತೋರಿಸಿದ ತಕ್ಷಣ ರಿಜೆಕ್ಟ್ ಕಡೆ, ಇನ್ನೊಂದ್ ಸತಿ ಅವ್ರಿಗೆ ಇಷ್ಟ ಆಗಿಲ್ಲ, 3ನೇ ಸತಿ ನನಗೆ ಇದ್ರಲ್ಲಿ ಯೂನಿಕ್ ಕಾಣಿಸ್ತಿಲ್ಲ, 4ನೇ ಸತಿ ಯೂನಿಕ್ ಆಗಿ ಮಾಡಿದ್ವಿ, ಅಪ್ರೂವಲ್. ಗೈಸ್ ಇಷ್ಟೇ ಜೀವನ. ಕಷ್ಟ ತುಂಬಾ ಬಿದ್ದಿದ್ದೀನಿ ಗೈಸ್. ಇವನು ಬಿದ್ದಿದ್ದಾನೆ. ಅವನೇನೋ ಮಾಡಿಲ್ಲ, ಅವ್ನು ಬಂದ ಕಾಲೇಜ್ಗೆ ಒಂದೇ ಪ್ರಾಜೆಕ್ಟ್ ಬಂದಿದ್ದ ಅವನು. ಎಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಪ್ರಾಜೆಕ್ಟ್ ಮಾಡಕ್ಕೆ. ಇವನು ಕಷ್ಟಪಟ್ಟಿದ್ದಾನೆ ಗೈಸ್, ನಾನು ಕಷ್ಟಪಟ್ಟಿದ್ದೆ. ಅವ್ನು ಏನೋ ಪಟ್ಟ ಇಲ್ಲ ಕಷ್ಟ. ಅಲ್ಲ ಗೈಸ್, ಇವನು ಕಾನ್ಫಿಡೆನ್ಸ್ ಕೊಟ್ಟ, ನಾನು ಇದ್ದೀನಿ, ನಾನಿದ್ದಾಗ ಕಾನ್ಫಿಡೆಂಟ್ ಕೊಟ್ಟೆ ಇವ್ನು ಮನೆಗೆ ಮಾಡ್ಕೊಂಡ. ಆದ್ರೂ ಗೈಸ್ ನಾನು ಚೂರು ಹೇಳಿದೆ, ಏನಿಲ್ಲ ಹ್ಯಾಬಿಟೇಟ್ ಅಂತ ಏನೋ ಒಂದು ಹೇಳಿದೆ. ಒಟ್ಟಿನಲ್ಲಿ ಸಕ್ಸಸ್ ಆಯಿತು ಗೈಸ್. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್. ಬಾಯ್. ಏನೋ ಪ್ರಾಜೆಕ್ಟ್ ಮಾಡಬೇಕು ತುಂಬ. ಹ್ಞೂ ಗೈಸ್, ನಾಳೆಯಿಂದ ಸ್ಟಾರ್ಟ್ ಅಂತ ಹೇಳಲ್ಲ. ಇಲ್ಲ ಅವ್ನು ಬರೀ ಹೇಳ್ತಾನೆ ಎಲ್ಲ ನಾನೇ ಮಾಡ್ಬೇಕು. ಆ್ಯಕ್ಚುಲಿ ಗೈಸ್ ತಗೊಂತೀನಿ ಈ ಸತಿ ಅವನ ಹತ್ರ. ಗೊತ್ತಿರೋದು ಅಂದರೆ ಇವ್ನು ಒಬ್ಬನು ಗೈಸ್, ನನಗಂತೂ ಅಷ್ಟೊಂದು ಗೊತ್ತಿಲ್ಲ. ಈ ಸತಿ ಕಾಸು ತಗೊಂತೀನಿ ನನ್ನ ಹತ್ರ. ಯಾಕಂದ್ರೆ ಇವ್ ನಂಗೆ ಎಷ್ಟು ಕಾನ್ಫಿಡೆನ್ಸ್ ಕೊಟ್ಟ ಅಂದರೆ, ನಾನು ಇದ್ದೀನಿ, ನೀನೇನು ಮಾಡಬೇಡ ಅಂತ. ನಾನು ಸ್ವರ್ಗಕ್ಕೆ ಹೋಗ್ಬಿಟ್ಟೆ, ನಾನು ಫುಲ್ ರಿಲ್ಯಾಕ್ಸಲ್ಲಿ ಇದ್ದೀನಿ ನಾನು. ಇವಾಗ ನೆಕ್ಸ್ಟು ನೋಡೋಣ, ಮಾಡಬೇಕು. ಸರಿ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಹೇಳ್ಬಿಡು ಬಾಯ್ ಗೈಸ್. ಬಾಯ್.